ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, ಎಂಜಿ ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಭಾರತಕ್ಕೆ ಚೀನಾ ಬಿಗ್ ರಿಲೀಫ್. ರೇರ್ ಅರ್ತ್ಸ್ ರಫ್ತಿಗೆ ಅಸ್ತು. ದಿಢೀರ್ ಡ್ರ್ಯಾಗನ್ ಮನಸ್ಸು ಚೇಂಜ್. ಏನಿದು ಚೀನಾ ಹೊಸ ಆಟ? ಸ್ನೇಹಿತರೆ, 6 ತಿಂಗಳ ಸುದೀರ್ಘ ಅನಿಶ್ಚಿತತೆಗೆ ಕಡೆಗೂ ಕೂಡ ತೆರೆ ಬಿದ್ದಿದೆ. ಜಾಗತಿಕ ವ್ಯಾಪಾರ ಸಮರದ ನಡುವೆ ಚೀನಾ ಭಾರತಕ್ಕೆ ವಿರಳ ಲೋಹಗಳು ಅಂದ್ರೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಫ್ತಿಗೆ ಮರು ಅನುಮತಿ ಕೊಟ್ಟಿದೆ. ಈ ನಿರ್ಧಾರದಿಂದ ಭಾರತದ ಎಲೆಕ್ಟ್ರಿಕ್ ವಾಹನ ಇವಿ, ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಆ ಕೈಗಾರಿಕೆಗಳಿಗೆ ಸ್ವಲ್ಪ ಉಸಿರು ಸಿಕ್ಕಂತಾಗಿದೆ. ಆದರೆ ಈ ಉಸಿರಿನ ಹಿಂದೆ ಚೀನಾ ಹಾಕಿರೋ ಕಠಿಣ ಷರತ್ತುಗಳ ಸರಮಾಲೆ ಇದೆ. ಹಾಗಾದ್ರೆ ಚೀನಾಗೆ ಇದ್ದಕ್ಕಿದ್ದಂತೆ ಮನಸ್ಸು ಚೇಂಜ್ ಆಗಿತ್ತು ಯಾಕೆ? ದಿಢೀರಂತ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಕೊಡೋಕೆ ಚೀನಾ ಒಪ್ಕೊಂಡಿತ್ತು ಯಾಕೆ? ಇದು ಸಂಬಂಧ ಸುಧಾರಿಸೋ ಯತ್ನಾನ ಅಥವಾ ಇದರಲ್ಲೂ ಡ್ರ್ಯಾಗನ್ ಕುತಂತ್ರ ಏನಾದರೂ ಇದೆಯಾ? ಮ್ಯಾಗ್ನೆಟ್ಸ್ ರಫ್ತಿಗೆ ಚೀನಾ ಹಾಕಿರೋ 3 ಕಂಡೀಷನ್ಸ್ ಯಾವ್ಯಾವುದು? ಬನ್ನಿ ಇದೆಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೆಳಗಿರೋ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಕಳಕಳಿಯ ಮನವಿ. ಬನ್ನಿ ಆರಂಭ ಮಾಡೋಣ. 6 ತಿಂಗಳ ದಿಗ್ಬಂಧನಕ್ಕೆ ಮುಕ್ತಿ. ಸ್ನೇಹಿತರೆ, ಅಮೆರಿಕ ಚೀನಾ ವ್ಯಾಪಾರ ಸಂಘರ್ಷದ ಪರಿಣಾಮ ಚೀನಾ ಕಳೆದ 6 ತಿಂಗಳಿನಿಂದ ಭಾರತಕ್ಕೆ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಪೂರೈಕೆ ನಿಲ್ಲಿಸಿತ್ತು. ಇದರಿಂದಾಗಿ ಭಾರತದ ಪ್ರಮುಖ ಕೈಗಾರಿಕೆಗಳು ಕಚ್ಚಾ ವಸ್ತುಗಳಿಗಾಗಿ ಪರದಾಡೋ ರೀತಿಯಾಗಿತ್ತು. ಇವಿ ತಯಾರಕರು, ಪವನಶಕ್ತಿ ಯಂತ್ರೋಪಕರಣಗಳು ಮತ್ತು ಎಲೆಕ್ಟ್ರಾನಿಕ್ ಉತ್ಪಾದಕರು ಎಲ್ಲರೂ ಬದಲಿ ಮೂಲಗಳಿಗಾಗಿ ಹುಡುಕಾಟ ಆರಂಭಿಸಿದ್ರು. ಆದರೆ ಸರಿಯಾದ ಬದಲಿ ಆಯ್ಕೆಗಳು ಸಿಕ್ಕಿರಲಿಲ್ಲ. ಕೇಂದ್ರ ಸರ್ಕಾರ ಇನ್ನೇನ್ ಮಾಡೋದಪ್ಪ ಅಂತ ತಲೆ ಕೆಡಿಸ್ಕೊಂಡಿತ್ತು. ಆಟೋಮೊಬೈಲ್ ರಿನ್ಯೂವಬಲ್ ಪ್ರೊಡಕ್ಷನ್ ಕುಸಿಯೋಕೆ ಶುರುವಾಗಿತ್ತು. ಅಷ್ಟರ ಒಳಗೆ ಚೀನಾ ಮತ್ತೆ ಬಾಗಿಲು ತೆರೆದಿದ್ದು ಪ್ರಾರಂಭದಲ್ಲಿ ಭಾರತದ 4 ಕಂಪನಿಗಳಿಗೆ ಆಮದು ಪರವಾನಗಿ ಕೊಟ್ಟಿದೆ. ಹಿಟಾಚಿ ಕಾಂಟಿನೆಂಟಲ್, ಜೈ ಏಷ್ಯನ್ ಮತ್ತು ಡಿ ಡೈಮಂಡ್ಸ್ ಕಂಪನಿಗಳು ಚೀನಾದಿಂದ ಈ ಮ್ಯಾಗ್ನೆಟ್ಸ್ ಅನ್ನ ಇಂಪೋರ್ಟ್ ಮಾಡಿಕೊಳ್ಳೋಕೆ ಅನುಮತಿ ಪಡೆದಿವೆ. ಇದನ್ನ ಭಾರತದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೆ ಚೀನಾ ನೇರ ತಗೊಳ್ಳಿ ಅಂತ ಹೇಳಿಲ್ಲ, ಕಂಡೀಷನ್ಸ್ ಕೂಡ ಹಾಕಿದ್ದಾರೆ. ಏನೋ ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿರೋದು ನಿಮಗೆ ಗೊತ್ತು. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಅಲ್ಲಿ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕಡೆಯಿಂದ ನಾವು ಹಾಕೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಕೂಡ ಇರೋದಿಲ್ಲ. ಜೊತೆಗೆ ನೀವು ತಗೊಳ್ಳೋ ಒಂದೊಂದು ಮೆಂಬರ್ಶಿಪ್ ಕೂಡ ಸ್ನೇಹಿತರೆ ನಮಗೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕೆ ನೀವು ನಮಗೆ ಶಕ್ತಿ ಕೊಟ್ಟಂತಾಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಕೆಳಗಡೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ವರದಿಗೆ ವಾಪಸ್ ಆಗೋಣ ಸ್ನೇಹಿತರೆ. ಅಮೆರಿಕಾಗೆ ಕೊಡಂಗಿಲ್ಲ ಷರತ್ತು ವಿಧಿಸಿದ ಚೀನಾ. ರೇರ್ ಅರ್ತ್ ಮ್ಯಾಗ್ನೆಟ್ಸ್ ರಫ್ತಿಗೆ ಚೀನಾ ಓಕೆ ಅಂದಿದ್ರೂ ಕೂಡ 3 ಕಂಡೀಷನ್ಸ್ ಹಾಕಿದೆ. ಮೊದಲನೇದಾಗಿ ಈ ಮ್ಯಾಗ್ನೆಟ್ಸ್ ಅನ್ನ ಅಮೆರಿಕಾಗೆ ಮರು ರಫ್ತು ಮಾಡುವಂತಿಲ್ಲ. ಚೀನಾ ಇಷ್ಟೆಲ್ಲ ಮಾಡ್ತಿರೋದೇ ಅಮೆರಿಕವನ್ನ ಆಟ ಆಡಿಸಬೇಕು ಅಂತ. ಅಂಥದ್ರಲ್ಲಿ ಭಾರತದ ಮೂಲಕ ಮ್ಯಾಗ್ನೆಟ್ಸ್ ಮತ್ತೆ ದೊಡ್ಡಣ್ಣನ ಮನೆಗೆ ಹೋದ್ರೆ ಹೇಗೆ? ಹಾಗಾಗಿ ಅಮೆರಿಕಾಗ ಮಾತ್ರ ಕೊಡಂಗಿಲ್ಲ ಅಂತ ಹೇಳಿದೆ. ಆದ್ರೆ ಟ್ರಂಪ್ ಮತ್ತು ಜಿನ್ಪಿಂಗ್ ಮಾಡ್ಕೊಂಡಿರೋ ಅಗ್ರಿಮೆಂಟ್ ಇದೆಯಲ್ಲ, ಅದು ಚೀನಾದ ಈ ಬುದ್ಧಿಗೆ, ಈ ಬಿಹೇವಿಯರ್ಗೆ ತದ್ವಿರುದ್ಧ ಇದೆ. ಅದನ್ನ ಆಮೇಲೆ ಹೇಳ್ತೀವಿ ನಿಮಗೆ. ಇನ್ನು ಎರಡನೇದಾಗಿ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ನ ಯಾವುದೇ ಕಾರಣಕ್ಕೂ ಮಿಲಿಟರಿ ಅಥವಾ ಶಸ್ತ್ರಾಸ್ತ್ರ ತಯಾರಿಕೆಗೆ ಬಳಸುವಂತಿಲ್ಲ ಅಂತ ಚೀನಾ ಹೇಳಿದೆ. ಮೂರನೇದಾಗಿ ಕೇವಲ ದೇಸಿ ಬೇಡಿಕೆ ಪೂರೈಸೋಕೆ ಮಾತ್ರ ಬಳಸಬೇಕು ಅಂತ ಟಫ್ ಕಂಡೀಷನ್ಸ್ ಹಾಕಿದೆ. ಅಲ್ಲದೆ ಇದನ್ನ ಕನ್ಫರ್ಮ್ ಮಾಡೋಕೆ ಭಾರತದ ಕಂಪನಿಗಳು ಎಂಡ್ ಯೂಸರ್ ಸರ್ಟಿಫಿಕೇಟ್ ಸಲ್ಲಿಸುವುದು ಕಡ್ಡಾಯ ಅಂತ ಹೇಳಿದೆ. ಚೀನಾದ ವಾಣಿಜ್ಯ ಸಚಿವಾಲಯದ ಪ್ರಕಾರ ಮ್ಯಾಗ್ನೆಟ್ಸ್ ಬೇಕು ಅಂತ ಹೇಳಿ 50ಕ್ಕೂ ಅಧಿಕ ಭಾರತದ ಕಂಪನಿಗಳು ಅರ್ಜಿ ಹಾಕಿದ್ವು. ಅದರಲ್ಲೀಗ ಮೊದಲ ಹಂತದಲ್ಲಿ ಕೇವಲ 4 ಕಂಪನಿಗಳಿಗೆ ಮಾತ್ರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಇದೇ ವೇಳೆ ಕೋಲ್ಕತ್ತಾ ಮತ್ತು ಚೀನಾದ ಗುವಾಂಗ್ಝೂ ನಡುವೆ ನೇರ ಕಾರ್ಗೋ ವಿಮಾನ ಸೇವೆ ಪುನರಾರಂಭ ಆಗಿರುವುದು ಕೂಡ ಈ ವ್ಯಾಪಾರಕ್ಕೆ ಹೆಲ್ಪ್ ಮಾಡುತ್ತೆ. ಸರಕು ಸಾಗಾಣಿಕೆಗೆ ಇನ್ನಷ್ಟು ಅನುಕೂಲ ಆಗುತ್ತೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ ₹51,700 ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 25
25 ನವೆಂಬರ್ 2025 ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಚೀನಾದ ಹಠಾತ್ ಮನ ಪರಿವರ್ತನೆಗೆ ಕಾರಣ ಏನು? ಇದರ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವಿನ ಇತ್ತೀಚೆಗೆ ನಡೆದ ಮಾತುಕತೆಯ ಪ್ರಭಾವ ಇದೆ ಅಂತ ಹೇಳಲಾಗ್ತಿದೆ. ಚೀನಾದ ಮೇಲೆ ಟ್ಯಾರಿಫ್ ಹೇರಿ ಆರಂಭದಲ್ಲಿ ವಿಜೃಂಭಿಸಿದ ಟ್ರಂಪ್ ನಂತರ ರೇರ್ ಅರ್ತ್ ವಿಚಾರದಲ್ಲಿ ಚೀನಾದ ಆಧಿಪತ್ಯ ಒಪ್ಪಿಕೊಳ್ಳಲೇಬೇಕಾಯಿತು. ವರದಿಗಳ ಪ್ರಕಾರ 1 ವರ್ಷದವರೆಗೆ ಅಮೆರಿಕಗೆ ರೇರ್ ಅರ್ತ್ಸ್ ಕೊಡೋಕೆ ಇಬ್ಬರ ನಡುವೆ ಒಪ್ಪಂದ ಆಗಿದೆ. ಇದೇ ಬೆಳವಣಿಗೆ ಭಾರತದ ವಿಚಾರದಲ್ಲಿ ಚೀನಾ ಸಾಫ್ಟ್ ಆಗೋಕೆ ಪ್ರೇರೇಪಿಸಿರಬಹುದು ಅಂತ ಹೇಳಲಾಗ್ತಿದೆ. ಅಮೆರಿಕಾಗೆ ಕೊಡ್ತಾ ಇದ್ದೀವಿ, ಇವ್ರಿಗೆ ಕೊಟ್ಟಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ, ವ್ಯಾಪಾರನೂ ಆಗುತ್ತೆ. ಭಾರತದೊಟ್ಟಿಗೆ ಸಂಬಂಧ ಕೂಡ ಇತ್ತೀಚೆಗೆ ಸುಧಾರಿಸಿಕೊಳ್ಳೋಕೆ ಶುರು ಮಾಡಿದ್ದಾರೆ. ಇದೆಲ್ಲವನ್ನ ಮೈಂಡಲ್ಲಿ ಇಟ್ಕೊಂಡು ಈ ರೀತಿ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಜೊತೆಗೆ ಆರ್ಥಿಕ ಕಾರಣಗಳು ಕೂಡ ಇವೆ. ಚೀನಾ ವಾರ್ಷಿಕವಾಗಿ ಸುಮಾರು 2.7 ಲಕ್ಷ ಟನ್ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಉತ್ಪಾದಿಸುತ್ತೆ. ರಿಪೀಟ್ ಮಾಡ್ತೀವಿ, ಸಣ್ಣ ನಂಬರ್ ಅಲ್ಲ ಇದು. 2.7 ಲಕ್ಷ ಟನ್ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಅನ್ನೇ ಉತ್ಪಾದಿಸ್ತಾರೆ. ಇದರಲ್ಲಿ ಖುದ್ದು ಚೀನಾ ದೊಡ್ಡ ಬಕಾಸುರ. ಸುಮಾರು 2 ಲಕ್ಷ ಚಿಲ್ಲರೆ ಟನ್ ತಾನೇ ಬಳಸುತ್ತೆ. ಉಳಿದಿರೋ 70,000 ಟನ್ ಮಾರಾಟ ಮಾಡಬೇಕು. ರಫ್ತು ಮಾಡಿಲ್ಲ ಅಂದ್ರೆ ಅಮೆರಿಕಗೂ ಮಾರಲ್ಲ ಅಂತ ಹೇಳಿ ಕಿರಿಕ್ ಮಾಡ್ಕೊಂಡು, ಭಾರತಕ್ಕೂ ಮಾರಲ್ಲ ಅಂತ ಹೇಳಿ ಕಿರಿಕ್ ಮಾಡ್ಕೊಂಡ್ರೆ ಎಲ್ಲಿಗೆ ತಗೊಂಡೋಗಿ ಮಾರೋಣ 70,000 ಟನ್ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ನ. ಹೀಗಾಗಿ ಕೊಡಲ್ಲ ಅಂತ ಹೇಳಿ ತನಗೆ ಬೇಕಾಗಿರೋದೆಲ್ಲ ಮಾಡಿಸ್ಕೊಂಡು ತನ್ನ ಕಂಡೀಷನ್ಸ್ ಹಾಕಿ ಮತ್ತೆ ಮಾರೋಕೆ ಈಗ ರೆಡಿ ಆಗಿದ್ದಾರೆ. ಈಗ ಅವಾಗ ಸ್ಟ್ರಾಟಜಿಕ್ ಉದ್ದೇಶನೂ ಈಡೇರ್ತು, ವ್ಯಾಪಾರನೂ ಕಂಟಿನ್ಯೂ ಆಗುತ್ತೆ ಅಂತ. ಯಾಕಂದ್ರೆ 49,000 ಟನ್ ರೇರ್ ಅರ್ತ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಆಲ್ರೆಡಿ ಅವರು. ಇದರಿಂದ ಡ್ರ್ಯಾಗನ್ ಬೊಕ್ಕಸಕ್ಕೆ $3.8 ಬಿಲಿಯನ್ ಅಂದ್ರೆ 33 ರಿಂದ 50 ಸಾವಿರ ಕೋಟಿ ರೂಪಾಯಿ ದುಡ್ಡು ಬರೀ ಇದೊಂದರಿಂದ ಹೋಗುತ್ತೆ ಅವರಿಗೆ. ಇನ್ನರ್ ಮಂಗೋಲಿಯಾ ಮತ್ತು ಜಿಯಾಂಗ್ಶೀನ್ ಅಂತ ಪ್ರದೇಶಗಳು ಇದ್ರ ಮೇಲೇನೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲೂ ಕೋವಿಡ್ ನಂತರ ಚೀನಾ ಎಕಾನಮಿ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದೆಯಲ್ಲ. ಕೋವಿಡ್ ಮುನ್ನ 6-7% ರೇಂಜ್ ನಲ್ಲಿ ಓಡ್ತಾ ಇದ್ದ ಗಾಡಿ ಈಗ 3-4% ಕುಸಿದು ಹೋಗಿದೆ ಅವರ GDP ಗ್ರೋತ್ ರೇಟ್. ಹೀಗಾಗಿ ಅವರಿಗೆ ಭಾರತದಂತ ಮಾರ್ಕೆಟ್ ಇಂಪಾರ್ಟೆಂಟ್. 2024-25 ಸುಮಾರು 53,000 ಮೆಟ್ರಿಕ್ ಟನ್ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ನ ಇಂಪೋರ್ಟ್ ಮಾಡಿಕೊಂಡಿರೋ ಇಂಪೋರ್ಟರ್ ನಾವು. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ 80-90% ಜಂಪ್ ಕೂಡ ಆಗಿದೆ. ಅಲ್ಲದೆ ಭಾರತ ಎಲೆಕ್ಟ್ರಾನಿಕ್ಸ್ EVಯಲ್ಲಿ ಚೀನಾಗೆ ಪರ್ಯಾಯ ಸಪ್ಲೈ ಚೈನ್ ಆಗಬೇಕು ಅನ್ನೋ ಟಾರ್ಗೆಟ್ ಕೂಡ ಇಟ್ಕೊಂಡಿದೆ. ಆಪಲ್, ಫಾಕ್ಸ್ಕಾನ್, ಟೆಸ್ಲಾದಂತಹ ಜಾಗತಿಕ ಕಂಪನಿಗಳು ಕೂಡ ಭಾರತದಲ್ಲಿ ಆಪರೇಷನ್ಸ್ ನ ವಿಸ್ತರಿಸ್ತಾ ಇದ್ದಾರೆ. ಹೀಗಾಗಿ ಭಾರತವನ್ನ ಚೀನಾ ದೂರ ಇಡಕ್ಕಾಗಲ್ಲ. ಜೊತೆಗೆ ತೀರಾ ಭಾರತವನ್ನ ದೂರ ಮಾಡಿದ್ರೆ ಇತ್ತೀಚೆಗೆ ಸಂಬಂಧ ಸುಧಾರಿಸುವ ಪ್ರಯತ್ನ ಏನಿತ್ತು ಅದೆಲ್ಲ ಹಾಳಾಗಿ ಹೋಗುತ್ತೆ. ತೀರಾ ಅಮೆರಿಕಾಗೆ ಫುಲ್ ಹತ್ರ ಆಗಿಬಿಡುತ್ತೆ. ಏಷ್ಯಾ ಪ್ಯಾಸಿಫಿಕ್ ಭಾಗದಲ್ಲಿ, ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಅಮೆರಿಕ ಭಾರತ ಸೇರ್ಕೊಂಡು ತನ್ನ ಕುತ್ತಿಗೆ ಹಿಸ್ಕೋಕ್ ಬರ್ತಾರೆ ಅನ್ನೋದು ಡ್ರ್ಯಾಗನ್ಗೂ ಕೂಡ ಗೊತ್ತು. ಹೀಗಾಗಿ ಕಂಟ್ರೋಲ್ಡ್ ಆಗಿ ಮತ್ತೆ ಓಪನ್ ಮಾಡೋಕ್ ಶುರು ಮಾಡಿದ್ದಾರೆ. ಅವಾಗಲೇ ಹೇಳಿದ ಹಾಗೆ 50ಕ್ಕೂ ಅಧಿಕ ಕಂಪನಿಗಳು ಅಪ್ಲೈ ಮಾಡಿದ್ರು ಕೇವಲ 4 ಅರ್ಜಿಗಳಿಗೆ ಓಕೆ ಮಾಡಿದ್ದಾರೆ. ಹೀಗಾಗಿ ಚೀನಾ ಕೊಡ್ತಾ ಇದ್ದಾರೆ ಅಂತ ಹೇಳಿ ಖುಷಿ ಪಡೋದ್ರ ಬದಲಾಗಿ ನಾವು ಇವರು ಯಾವತ್ತಿದ್ರೂ ಆಟ ಆಡಬಹುದು, ಅವ್ರ ಕಂಡೀಷನ್ಸ್ಗೆ ಒಪ್ಕೊಂಡು ಬಾಳಬೇಕಾಗತ್ತೆ, ನಾವು ಮಾಡಿಕೊಳ್ಳೋಣ ಅಂತ ರೇರ್ ಅರ್ತ್ ಉತ್ಪಾದನೆ ವಿಚಾರದಲ್ಲಿ ನಾವೇನ್ ಪ್ರಯತ್ನಗಳನ್ನ ಶುರು ಮಾಡಿದೀವಿ. ಅದನ್ನ ಎಷ್ಟಾಗುತ್ತಷ್ಟು ಜೋರಾಗಿ ಮಾಡಬೇಕಿನ್ನೂ ಕೂಡ. ಚೀನಾ ಮೇಲೆ ಡಿಪೆಂಡೆನ್ಸಿನ ಎಷ್ಟಾಗುತ್ತಷ್ಟು ಕಮ್ಮಿ ಮಾಡಬೇಕು ನಾವು. ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋದನ್ನ ಕನ್ಸಿಡರ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.